ಹಾಯ್, ನಾನು ನಿಮ್ಮ ಮೌಲ್ಯ ಮಂಜುನಾಥ್. ಏನು ಗೊತ್ತಾ, ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ. ಬಟ್ ಪ್ಲೇಸಸ್ ಯಾವ್ದ್ಯಾವುದು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋದೊಂದೇ ಧರ್ಮಸ್ಥಳ ಅಂತ ಹೇಳಿದ್ದಾರೆ ನಮ್ಮಪ್ಪ. ಬನ್ನಿ, ನಮ್ಮಪ್ಪ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಾನು ನೋಡ್ತೀನಿ. ನನ್ನ ಜೊತೆ ನೀವು ನೋಡಿರಂತೆ. ನೋಡಿ ಫ್ರೆಂಡ್ಸ್, ಟ್ರಿಪ್ ಹೋಗ್ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂದಿರ ನಮ್ಮ ಅಣ್ಣ ಮ್ಯಾಚ್ ನೋಡ್ಕೊಂಡು ಕೂತಿದ್ದಾನೆ. ನಾವು ರಾತ್ರಿ 9:30ಗೆ ಮನೆ ಬಿಟ್ಟು ಹೊರನಾಡು ರೀಚ್ ಆಗೋಷ್ಟರಲ್ಲಿ 4:15 ಆಗಿತ್ತು. 2 ಅವರ್ಸ್ ನಿದ್ದೆ ಮಾಡಿದ್ರಿ ಅಷ್ಟೇ. ಯಾಕಂದರೆ ಬೆಳಗ್ಗೆ 7:30 ದರ್ಶನ ಇದ್ದಿದ್ದರಿಂದ ಬೇಗ ಎದ್ದೇಳಬೇಕಾಗಿತ್ತು. ಮಾರ್ನಿಂಗ್ 7ಗೆಲ್ಲ ರೆಡಿಯಾಗಿ ಹೊರಗಡೆ ಹೋದ್ರೆ ವ್ಯೂ ಮಾತ್ರ ಮಸ್ತಾಗಿತ್ತು ಕಣ್ರಿ. ತಾಯಿ ಅನ್ನಪೂರ್ಣೇಶ್ವರಿ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಹೋದ್ವಿ. ಪ್ರಸಾದದಲ್ಲಿ ಅವಲಕ್ಕಿ ಒಗ್ಗರಣೆ ಕೊಟ್ಟಿದ್ರು. ನಮ್ಮಮ್ಮ ಇದ್ಕೊಂಡು ಪ್ರಸಾದ ವೇಸ್ಟ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರಿಂದ ನಾವು ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಂಡ್ರಿ. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವಂತೂ ಮಿಸ್ ಮಾಡ್ಕೊಂಡ್ರಿ. ನೀವೇನಾದರೂ ಹೋದರೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ಡ್ರೈವರ್ ಅಂಕಲ್ಲು ಇಲ್ಲೇ ಹತ್ತಿರದಲ್ಲಿ ಕಳಶ ಅನ್ನೋ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ, ಅಲ್ಲೇ ಊಟ ಚೆನ್ನಾಗಿರುತ್ತೆ, ಮಾಡ್ಕೊಂಡು ಮುಂದೆ ಬೇರೆ ಕಡೆ ಹೋಗೋಣ ಅಂತಂದರು. ಸರಿ ಅಂದ್ಬಿಟ್ಟು ಹೋದ್ರಿ. ಒಳಗಡೆ ಹೋಗ್ತಾ ಇದ್ದಂಗೆ ಒಂಥರ ಪಾಸಿಟಿವ್ ವೈಬ್ಸು, ಫುಲ್ ಪ್ರಶಾಂತವಾಗಿತ್ತು. ಅಲ್ಲಿಂದ ಹೊರಗಡೆ ಬಂದು ಎಲ್ಲರೂ ಊಟ ಮಾಡ್ಕೊಂಡ್ರಿ. ಮತ್ತೆ ಅಲ್ಲಿಂದ ಶೃಂಗೇರಿ ಹೋದ್ವಿ. ಶೃಂಗೇರಿಯಲ್ಲಂತೂ ತುಂಬಾ ಬಿಸಿಲಿತ್ತು, ಕಾಲಿಡಕ್ಕೆ ಸಹ ಆಗ್ತಿರಲಿಲ್ಲ. ಫುಲ್ ಕಾಲೆಲ್ಲ ಸುಡ್ತಾ ಇತ್ತು. ಬೇಗ ಬೇಗ ದೇವಸ್ಥಾನಗಳು ನೋಡ್ಕೊಬರೋಣ ಅಂತ ಹೇಳಿ ಎಲ್ಲ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಮತ್ತೆ ಅಲ್ಲಿ ಆನೆ ಇತ್ತು, ಆನೆ ಹತ್ರ ಆಶೀರ್ವಾದ ತಗೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ಕಲ್ಯಾಣಿ ಹತ್ರ ಹೋಗಿ ಫಿಶ್ಗಳಿಗೆಲ್ಲ ಕಳ್ಳೆಪುರಿ ಹಾಕಿದ್ರಿ. ಅಲ್ಲೇ ಕಪ್ಪೇಶಂಕರ ಅಂತ ಒಂದು ಗುಡಿ ಇತ್ತು. ಅದು ಪುರಾತನ ಕಾಲದ್ದು. ಅದ್ರ ಹಿಂದೆ ಒಂದು ಸ್ಟೋರಿ ಇದೆ. ಆ ಸ್ಟೋರಿನ ವ್ಲಾಗಲ್ಲಿ ಹೇಳೋಕ್ಕಾಗಲ್ಲ ಅಂತೇಳಿ ಫೋಟೋ ಹಾಕಿದ್ದೀನಿ. ನಿಮ್ಗೇನಾದರೂ ಓದಿ ತಿಳ್ಕೊಬೇಕು ಅನ್ಸಿದ್ರೆ ಓದ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿಂದ ನಾವು ಧರ್ಮಸ್ಥಳ ಹೋದ್ರಿ. ಧರ್ಮಸ್ಥಳದಲ್ಲಂತೂ ಫುಲ್ಲು ಜನ ಇದ್ರು. ಸ್ಯಾಟರ್ಡೆ ಸಂಡೇ ಅಲ್ವಾ, ಫುಲ್ ರೂಮ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಮತ್ತೆ ಅಲ್ಲಿಂದ ಹೊರಗಡೆ ಬಂದು ಅಲ್ಲೇ ರೂಮ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 5:30ಗೆಲ್ಲ ಧರ್ಮಸ್ಥಳ ಹೋದ್ರಿ. ದರ್ಶನಕ್ಕಂತೂ ತುಂಬಾ ಜನ ಇದ್ರು. ನೋಡಿ, ಕ್ಯೂವಲ್ಲಿ ಹೋಗ್ಬೇಕಾದ್ರೆ ಸುಸ್ತಾಗಿ ಪಾಪ ನನ್ನ ತಂಗಿ ಕೂತ್ಕೊಬಿಟ್ಟಿದ್ದಾಳೆ. ಅಲ್ಲಿಂದ ಮತ್ತೆ ನಾವು 7ಗೆಲ್ಲ ಗರ್ಭಗುಡಿ ಹತ್ರ ಹೋದ್ವಿ. ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋದಕ್ಕೆ 7:30 ಆಯಿತು. ನಮ್ಮಪ್ಪ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಮುಡಿ ಕೊಡೋಕ್ಕೆ ಅಂತ ಹೋಗಿದ್ರು. ಸೊ ನಮ್ಮಮ್ಮ ಮತ್ತು ಅತ್ತೆಯವರೆಲ್ಲ ನಿಮ್ಮಪ್ಪ ಅವ್ರು ಬಂದಮೇಲೆ ಪ್ರಸಾದ ತೊಗೊಂಡು ಬರ್ತೀವಿ, ನೀವು ರೂಮ್ಗೆ ಹೋಗಿರಿ ಅಂತ ಹೇಳಿದರು. ಸೊ ನಾವು ಅಲ್ಲಿಂದ ರೂಮ್ಗೆ ಅಂತ ಹೋದ್ವಿ. ಅವ್ರು ಬರೋವ್ರಿಗೂ ಟೈಮ್ ಪಾಸ್ ಮಾಡೋದು ಹೆಂಗಪ್ಪ ಅಂತ ಹೇಳಿ ಲೂಡೋ ಆಡ್ಕೊಂಡು ಕೂತಿದ್ದೀವಿ. ಎಲ್ಲರೂ ಬಂದಮೇಲೆ ನಮ್ಮಪ್ಪ ಅವ್ರ ಬರ್ಡೇ ಅವತ್ತೇ ಇತ್ತಿತ್ತು. ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ. ಜನ್ಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಬರ್ಡೇ ಎಲ್ಲ ಮುಗಿಸ್ಕೊಂಡು ಸೌತಡ್ಕಕ್ಕೆ ಬಂದ್ರಿ. ಮುಂಚೆ ಇದನ್ನು ಗಂಟೆ ಗಣೇಶ ದೇವಸ್ಥಾನ ಅಂತ ಕರೀತಿದ್ರು. ಇಲ್ಲಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಗಂಟೆ ಕಟ್ಟಿದ್ರೆ ನಿಜ ಆಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ನನ್ನ ತಂಗಿ ಗೋಳಿ ಸೋಡಾ ಟೇಸ್ಟ್ ನೋಡಬೇಕು ಅಂತ ಅಂದ್ಲು. ಸೊ ಎಲ್ಲರೂ ಹೋದ್ವಿ. ನೋಡಿ, ಅವಣ್ಣ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಫೈನಲಿ ಪ್ರಿಪೇರ್ ಆಯಿತು. ಕೊಡಬೇಕಾದ್ರೆ ಹೇಳಿದ್ರು ಚೆಲ್ಲದೆ ಕುಡಿಬೇಕು ಅಂತ ಹೇಳಿದ್ರು. ಸೊ ನನ್ನ ತಂಗಿ ಸ್ವಲ್ಪ ಚೆಲ್ಲಿದ್ಲು ಅಷ್ಟೇ. ಎಲ್ಲರೂ ನಾನು ಚೆಲ್ಲಲ್ಲ ಅಂತೇಳಿ ಒಳ್ಳೆ ಕಾಂಪಿಟೇಷನ್ ಮೇಲೆ ಕುಡಿತಿದ್ದಾರೆ ನೋಡಿ.
ಆಹಾ ಒನ್ ಮೋರ್ ಅನ್ಬೇಕು ನೀವು. ಕೊನೆಯದಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋದ್ವಿ. ಅಲ್ಲಿ 2:30ಗೆ ದರ್ಶನ ಅಂತ ಹೇಳಿದ್ರು. ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ಬರ್ತಾ ಹಂಗೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಏನೋ ಹೋಗ್ಬೇಕಾದ್ರೆ ಜೋಶ್ ಇರಲಿಲ್ಲ, ಈಗ ಬರಬೇಕಾದ್ರೆ ಜೋಶಲ್ಲಿ ಫುಲ್ ಡ್ಯಾನ್ಸ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ, ಹೋಗ್ಬೇಕಾದ್ರೆ ನೀವು ಗೋಬಿ ಕೊಡಿಸಿಲ್ವಲ್ಲ ಅಂತ ಅಂದ್ಬಿಟ್ಟ. ನೋಡಿ, ಗೋಬಿ ತಿಂದಮೇಲೆ ಫುಲ್ ಎನರ್ಜಿ ಬಂದ್ಬಿಟ್ಟಿದೆ ಅಂತೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾನೆ.